ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ, ನೀವು ಒಬ್ಬ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಎನರ್ಜಿ ಹೇಗಿದೆ, ದೈವದಿಂದ ಏನು ಮೆಸೇಜಸ್ ಇದೆ. ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ, ಇದನ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ಅದು ಒಂದು ರೀಸನ್ಗಾಗಿದೆ. ಬಿಕಾಸ್ ಯೂನಿವರ್ಸ್, ನೀವು ನಂಬುವ ದೈವ, ಈ ಒಂದು ವಿಷಯಗಳು ನೀವು ತಿಳ್ಕೋಬೇಕು ಅನ್ನುವ ಕಾರಣಕ್ಕಾಗಿ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಹಾಗೂ ನೋಡ್ತಾ ಇದ್ದೀರಾ. ಇದು ಕಲೆಕ್ಟಿವ್ ಅಂದರೆ ಗ್ರೂಪ್ ರೀಡಿಂಗ್ ಆಗಿರುತ್ತೆ. ಯಾರು ಇದನ್ನ ನೋಡ್ತಾರೆ, ಯಾವ ಟೈಮಲ್ಲಿ ನೋಡ್ತಾರೆ, ಆ ಟೈಮಿಂದ ಅವ್ರಿಗೆ ಇದು ಕನೆಕ್ಟ್ ಆಗುತ್ತೆ. ಸೊ ಇದನ್ನ ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ನೀವು ಯಾವಾಗಾದ್ರೂ ಈ ವಿಡಿಯೋ ನೋಡಬಹುದು. ಬೇಸಿಕ್ಲಿ ಇದು ನಿಮ್ಗೆ ರೀಚ್ ಆಗಿದೆ, ಇದು ನಿಮ್ಗೆ ತಲುಪಿದೆ, ಇದನ್ನ ನೀವು ಒಂಥರ ಡ್ರಾನ್ ಆಗಿದ್ದೀರಾ, ಈ ವಿಡಿಯೋ ನೋಡ್ಬೇಕು ಅಂತ ನಿಮ್ಗೆ ಅನ್ಸಿದೆ ಅಂದ್ರೆ ಅದೊಂದು ಕಾರಣಕ್ಕಾಗೆ. ಬಿಕಾಸ್ ನಿಮ್ಗೆ ಬೆಟರ್ ಕ್ಲಾರಿಟಿ ಬೇಕು ಅನ್ಸ್ಬೋದು, ನಿಮ್ಮ ಪರ್ಸನ್ ಬಗ್ಗೆ, ನೀವು ಯೋಚನೆ ಮಾಡ್ತಿರುವಂತಹ ವ್ಯಕ್ತಿ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುವ ವಿಷಯಕ್ಕೇನೆ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಸೊ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ನಿಮಗೆ. ವಿಡಿಯೋಸ್ ಯಾವುದನ್ನು ನೀವು ಮಿಸ್ ಮಾಡೋದಿಲ್ಲ. ಮತ್ತು ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್ ನಾನು. ಆ್ಯಂಡ್ ಆಲ್ಸೋ ಟ್ಯಾರೋನ ಮಾಡ್ತೀನಿ. ಆಸ್ ಐ ಟೋಲ್ಡ್, ನಿಮ್ಮ ಬಗ್ಗೆ ದೈವದ ಮೆಸೇಜಸ್ ಏನಿದೆ, ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಕೂಲಂಕುಷವಾಗಿ ಎಲ್ಲವನ್ನು ಈ ಒಂದು ರೀಡಿಂಗ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಈ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ, ಈ ವ್ಯಕ್ತಿ ಹೆಸರನ್ನ 3 ಸಲ ಹೇಳಿ. ಆ್ಯಂಡ್ ನಿಧಾನವಾಗಿ ನಾನು ರೀಡಿಂಗ್ನ ಹಾಗೆ ಶುರು ಮಾಡ್ತೀನಿ. ಲೆಟ್ ಸ್ಟಾರ್ಟ್. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಹಾಗೂ ಇವ್ರೇನು ಯೋಚನೆ ಮಾಡ್ತಾ ಇದ್ದಾರೆ, ಈ ಒಂದು ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಆಸ್ ಐ ಟೋಲ್ಡ್ ಅದು ಒಂದು ಕಾರಣಕ್ಕೇನೆ. ದೇರ್ ಇಸ್ ಅ ರೀಸನ್ ಫಾರ್ ಇಟ್. ಸೊ ಅವರ ರಿಲೇಶನ್ಶಿಪ್ ಹೇಗಿತ್ತು ಅಂದರೆ ಒಂದು ಡೀಪರ್ ಲೆವೆಲಲ್ಲಿ ಇತ್ತು. ನೀವು ಅವ್ರನ್ನ ಹಚ್ಕೊಂಡಿದ್ರೆ ಅವರು ನಿಮ್ಮನ್ನ ಅಷ್ಟೇ ಹಚ್ಕೊಂಡಿದ್ರು. ತುಂಬ ಕನೆಕ್ಟೆಡ್ ಆಗಿದ್ರಿ. ಮೆಸೇಜಸ್ ಮುಖಾಂತರ ಆಗಿರ್ಬೋದು, ಕಾಲ್ಸ್ ಮುಖಾಂತರ ಇರ್ಬೋದು. ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರದೇ ಇರುವಂತಹ ಒಂದು ಸಿಚುವೇಶನ್ನು ನೀವು ನೋಡಿದ್ದೀರಾ ಈ ವ್ಯಕ್ತಿ ಜೊತೆಗೆ. ಹಾಗೂ ಒಂದು ಡೈರೆಕ್ಷನಲ್ಲೇ ಹೋಗ್ತಾ ಇತ್ತು. ಅಂದರೆ ನೀವು ಅವ್ರಿಗೆ ಅವೈಲೇಬಲ್ ಆಗಿದ್ರಿ, ಅವ್ರು ನಿಮಗೆ ಅವೈಲೇಬಲ್ ಆಗಿದ್ರು. ಆ್ಯಂಡ್ ಎಲ್ ಅನ್ನುವಂಥ ಒಂದು ಲೆಟರ್ನ ನಾನೀಗ ನೋಡ್ತಾ ಇದ್ದೀನಿ, ವಿಚ್ ಮೀನ್ಸ್ ಇಬ್ಬರ ಕಡೆಯಿಂದನೂ ಆ ಒಂದು ಕನೆಕ್ಟಿವಿಟಿ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು, ಹಾಗೂ ಸಪೋರ್ಟಿವ್ ಆಗಿರುವಂಥ ಒಂದು ಬಾಂಡಿಂಗ್ ಇತ್ತು. ಅದೆಲ್ಲಾನು ಇಬ್ರೂ ಅನುಭವಿಸಿದ್ದೀರಾ. 100% ಎಕ್ಸ್ಪೀರಿಯನ್ಸ್ ಈ ಒಂದು ರಿಲೇಶನ್ಶಿಪ್ನಲ್ಲಿ ನಾನು ಇಬ್ಬರ ಕಡೆಯಿಂದನೂ ನೋಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ಕೂಡ ಲಾಯಲ್ ಆಗಿದ್ರು ನಿಮ್ಮ ಕಡೆಗೆ. ನಿಮ್ಮನ್ನ ಹೊರತುಪಡಿಸಿ ಬೇರೆ ವ್ಯಕ್ತಿಗಾಗಿರ್ಲಿ ಆ ಥರ ಒಂದು ಇಂಟ್ರೆಸ್ಟ್ನ ಕೂಡ ತೋರಿಸ್ತಾ ಇರಲಿಲ್ಲ. ಅಷ್ಟು ಶ್ರದ್ಧೆಯಿಂದ ಈ ಒಂದು ರಿಲೇಶನ್ಶಿಪ್ ಒಂದು ಕನೆಕ್ಷನ್ ಏನಿದೆ ಅದು ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಸೊ ಅವರ ಬಾಂಡಿಂಗ್ ಇಸ್ ಲೈಕ್ ಇಟರ್ನಲ್ ಅಂತಾನು ಹೇಳ್ತಿದ್ದೀನಿ ನಾನು. ಬಿಕಾಸ್ ಅವ್ರು ಏನೂ ಹೇಳಲಿಲ್ಲ ಅಂದ್ರೂ ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ, ಹಾಗೂ ನಿಮ್ಮ ಮನಸ್ಸನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದು, ಅವ್ರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಳೋದು, ಆ ಥರದ್ದು ಒಂದು ಸಿಚುವೇಶನ್ ಇಬ್ಬರು ಕೂಡ ನೋಡಿದ್ದೀರಾ ಈ ರಿಲೇಶನ್ಶಿಪ್ನಲ್ಲಿ. ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ನಿಮಗೂ ಅವ್ರನ್ನ ಬಿಟ್ಟಿರೋಕ್ಕೆ ಕಷ್ಟ ಆಗ್ತಾ ಇದೆ. ಮೇ ಬಿ ಈಗ ಮಾತು ಕಡಿಮೆ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಇರ್ಬೋದು, ಏನೇ ಆಗಿರ್ಬೋದು ಸಿಚುವೇಶನ್. ಇಟ್ ಈಸ್ ನಾಟ್ ಸೋ ಈಸಿ ಬಿಕಾಸ್ ನೀವು ಸಫರ್ ಆಗ್ತಾ ಇದ್ದೀರಾ. ಏಕೆಂದರೆ ಆ ಥರದ್ದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟಿದ್ದೀರಾ, ಹಾಗೆ ಅವರು ನಿಮಗೆ ಕೊಟ್ಟಿದ್ದಾರೆ. ಆ ಥರದ್ದು ಒಂದು ಎನರ್ಜಿ ಎಕ್ಸ್ಚೇಂಜ್ ಎರಡು ಸೈಡಿಂದನೂ ಆಗಿದೆ. ದಿಸ್ ಕೆನಾಟ್ ಬಿ ಅ ಒನ್ ವೇ ಕನೆಕ್ಷನ್. ಇದು ಒನ್ ವೇ ಕನೆಕ್ಷನ್ ಅಲ್ವೇ ಅಲ್ಲ. ಅವರು ಅಷ್ಟೇ ರೆಸಿಪ್ರಿಕೇಟ್ ಮಾಡಿದ್ದಾರೆ ರಿಲೇಶನ್ಶಿಪ್ನಲ್ಲಿ, ಅಷ್ಟೇ ಬಾಂಡಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ನೀವು ಅಷ್ಟೇ ಬಾಂಡಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಹಾಗೂ ಇಬ್ಬರೂ ಕೂಡ ಒಬ್ಬರ ವಿಷಯಕ್ಕೆ ಒಬ್ಬರು ತೀರಾನೇ ಅವೈಲೇಬಲ್ ಆಗಿದ್ರಿ. ಅಂದರೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ನೀವು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಹಾಗೂ ಅವರು ನಿಮ್ಗೇನಾದರೂ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಅವ್ರಿಗೇನಾದ್ರು ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಇಬ್ಬರು ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾಗಿರ್ಬೋದು,
ಆ ನೋವನ್ನು ಹಂಚ್ಕೊಳ್ಳೋದಾಗಿರಬಹುದು, ಅಂಥ ವಿಷಯಗಳೆಲ್ಲ ಈ ಒಂದು ರಿಲೇಶನ್ಶಿಪ್ನಲ್ಲಿ ಖಂಡಿತವಾಗ್ಲೂ ನಡೆದಿದೆ ಅಂತಾನೆ ಹೇಳ್ತೀನಿ. ಇಂಟರ್ ಕನೆಕ್ಟಿವಿಟಿ ನಾನು ತುಂಬ ನೋಡ್ತಾ ಇದ್ದೀನಿ. ಇದ್ರ ಅರ್ಥ ಏನಂದ್ರೆ ಇದು ಒಂಥರ ಡೀಪರ್ ಲೆವೆಲ್ ಆ್ಯಂಡ್ ಗಾಢವಾಗಿರುವಂಥ ಕನೆಕ್ಷನ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಇವರು ಡೇ ಒನ್ನಿಂದಾನು ನಿಮ್ಮ ವಿಷಯದಲ್ಲಿ ಸೀರಿಯಸ್ ಆಗೇ ಇದ್ರು. ನೀವು ಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲೇ ಇದ್ದಿದ್ದು. ಸೊ ಇವಾಗ ಪಾಸ್ಟ್ದ ನಾನು ಇಷ್ಟೊತ್ತು ರೀಡಿಂಗ್ ಮಾಡಿದ್ದು, ಈಗ ಪ್ರೆಸೆಂಟ್ ಏನು ಅಂತಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವ್ಯಕ್ತಿ ಏನು ಮನಸ್ಥಿತಿನಲ್ಲಿದ್ದಾರೆ ನಿಮ್ಮ ವಿಷಯವಾಗಿ ಅಂತ, ಹಾಗೂ ಏನಾಗ್ತಾ ಇದೆ, ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ನಲ್ಲಿ ಏನೇ ಆಗಿರ್ಬೋದು, ರಿಲೇಶನ್ಶಿಪ್ ವಿಷಯವಾಗಿ ಏನೇ ನೀವು ಅನುಭವಿಸ್ತಿರ್ಬೋದು. ನಾನು ಹೇಳ್ತಾ ಇದ್ದೀನಿ ಈಗ ನಿಮಗೆ ಏನು ವಿಷಯ ಅಂತ. ಸೊ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅದು ಖಂಡಿತವಾಗ್ಲೂ ನಿಜಾನೇ ಅದು. ಎಸ್, ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು. ಫ್ಲೇಮ್ ಸ್ಟ್ರಾಂಗ್ ಆಗಿದೆ. ಇದರ ಅರ್ಥ ಏನಂದರೆ ನಿಮ್ಮ ಕಡೆಗೆ ಅವರು ತೀರಾನೇ ಒಂದು ಸಾಫ್ಟ್ ಕಾರ್ನರ್ನ ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೂ ರೀಚ್ ಔಟ್ ಆಗೋಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಏನೋ ಒಂದು ಹಿಂಜರಿಕೆನ ನಾನು ನೋಡ್ತಾ ಇದ್ದೀನಿ. ಮಾಡ್ಲಾ ಬೇಡವಾ, ಈ ಟೈಮ್ ಸರಿ ಇದೆಯಾ, ಈಗ ರೀಚ್ ಔಟ್ ಆದರೆ ಸರಿ ಹೋಗುತ್ತಾ, ಈ ಥರ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಈ ವ್ಯಕ್ತಿ ಪ್ರೆಸೆಂಟ್ ಒಬ್ಬಂಟಿಯಾಗೆ ಈ ವಿಷಯದಲ್ಲಿ ತೀರಾ ಮುಳುಗಿದ್ದಾರೆ. ಏನೋ ಅಂದರೆ ಅವ್ರ ಡೈಲಿ ಆ್ಯಕ್ಟಿವಿಟೀಸ್ನೂ ಕೂಡ ಅವರು ಕರೆಕ್ಟಾಗಿ ನಿಭಾಯಿಸ್ತಾ ಇಲ್ಲ. ಮತ್ತು ಆಲಸಿಯಾಗಿ ಲೇಸಿಯಾಗಿರೋದು, ಕೂತಲ್ಲೇ ಕೂತಿರುವಂಥದ್ದು, ಏನನ್ನು ಇಂಟ್ರೆಸ್ಟಾಗಿ ಮಾಡದೇ ಇರುವಂಥದ್ದು, ಹಾಗೆಲ್ಲ ನಾನು ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂದರೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಪಾಯಿಂಟ್ ನಂಬರ್ 1. ಮತ್ತು ಈ ರಿಲೇಶನ್ಶಿಪ್ ಬಗ್ಗೆ ನೆಗೆಟಿವ್ ಆಗೂ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಾನು ಮತ್ತೇನಾದರೂ ನೋವು ಅನುಭವಿಸ್ತೀನಾ, ಆ ಥರ ಏನೋ ಒಂದು ನೋವು ಅನುಭವಿಸ್ತೀನಾ ಅನ್ನುವಂಥ ಒಂದು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಅರ್ಥ ಏನಂದರೆ ಮೇ ಬಿ ಅವರ ನಡುವೆ ಏನೋ ಒಂದು ಆರ್ಗ್ಯುಮೆಂಟ್ ಆಗಿರ್ಬೋದು ಇತ್ತೀಚೆಗೆ. ಅದರಿಂದ ಅವರು ಒಂದು ಯೋಚನೆಯಲ್ಲಿದ್ದಾರೆ, ಸರಿ ಹೋಗುತ್ತಾ ಇದು, ಈ ಥರನೇ ಇರುತ್ತಾ, ಆ ಥರ ಒಂದು ಭಯದಲ್ಲೂ ಇದ್ದಾರೆ. ಸೊ ಸಮ್ ಕೈಂಡ್ ಆಫ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ನಿಮ್ಮನ್ನು ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಇದರಿಂದಾನೇ ಈ ಒಂದು ರಿಲೇಶನ್ಶಿಪ್ನಲ್ಲಿ ತೀರಾನೇ ಒಂದು ಗೊಂದಲ ನಾನು ನೋಡ್ತಾ ಇದ್ದೀನಿ. ಸೊ ಸರಿಯಾಗೇ ಇತ್ತು, ಮೇ ಬಿ ನೀವು ಹೇಳಿದ ಮಾತು ಅಥವಾ ನೀವು ನಡ್ಕೊಂಡಿದ್ದ ಒಂದು ರೀತಿನೋ ಏನೋ, ಒಟ್ಟಿನಲ್ಲಿ ಇತ್ತೀಚೆಗೆ ಆಗಿರುವಂಥ ಒಂದು ಘಟನೆ ಅದು. ಅದರಿಂದ ಅವರು ಒಂದು ಪ್ರಶ್ನೆಗೆ ಬರ್ತಾ ಇದ್ದಾರೆ, ಇಬ್ರು ಚೆನ್ನಾಗಿರ್ತೀವ, ಇಬ್ರು ಖುಷಿಯಾಗಿರ್ತೀವ, ಸರಿ ಹೋಗುತ್ತಾ. ಮೇ ಬಿ ಏನೋ ಒಂದು ಕಟುವಾಗಿ ನೀವು ಹೇಳಿರಬಹುದು ಅಥವಾ ನಡ್ಕೊಂಡಿರಬಹುದು. ಅವರ ಪ್ರಕಾರ ಏನನ್ನಿಸ್ತಿದೆ ಅಂದರೆ ನೀವು ಅವ್ರನ್ನ ಇಗ್ನೋರ್ ಅವ್ರ ನೆಗ್ಲೆಕ್ಟ್ ಮಾಡಿದ್ರಿ. ಇತ್ತೀಚೆಗೆ ಏನೋ ಆ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಅದರಿಂದನೇ ಹೀಗೆಲ್ಲ ಅವ್ರು ನಿಮ್ಮ ಬಗ್ಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಒಂದು ಯೋಚನೆ ಈಗ ಮೂಡಿದೆ ನಿಮ್ಮ ಬಗ್ಗೆ. ನೀವು ಬದಲಾಗಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಚೇಂಜ್ ಆಗ್ತಾ ಇದ್ದೀರಾ, ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಮೊದಲಾಗಿಲ್ಲ ನೀವು. ಸಮ್ ಕೈಂಡ್ ಆಫ್ ಚೇಂಜ್, ಮೇ ಬಿ ನೀವು ಮನುಷ್ಯ ಅಂದಮೇಲೆ ಚೇಂಜ್ ಆಗ್ತಾರೆ, ಹಾಗೆ ನೀವು ಚೇಂಜ್ ಆಗಿರಬಹುದು. ಆ ಒಂದು ಚೇಂಜ್ನ ಈ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಮೇ ಬಿ ನೀವು ತುಂಬ ಸ್ಟ್ರಾಂಗ್ ಆಗಿರಬಹುದು, ಇಂಟರ್ನಲಿ ಸ್ಟ್ರಾಂಗ್ ಆಗ್ತಾ ಇರಬಹುದು. ನೀವು ಅವ್ರನ್ನ ಮೀರಿ ಬೆಳೀತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅದು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಲೆಟ್ ಮೀ ಬಿ ಫ್ರ್ಯಾಂಕ್ ವಿತ್ ಯು, ದಟ್ಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ನೀವು ನಿಮ್ಮ ಲೈಫ್ನಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀರಾ. ಮೇ ಬಿ ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕಿರಬಹುದು, ಮೇ ಬಿ ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿರಬಹುದು ಪ್ರೆಸೆಂಟ್. ಅದು ಅವ್ರಿಗೆ ಸಹಿಸೋಕ್ಕಾಗಲ್ಲ. ಸಮ್ ಕೈಂಡ್ ಆಫ್ ಎನ್ವಿಯಸ್ ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ. ಏನೋ ಒಂದು ಜೆಲಸಿ ಬರಬಾರ್ದು ರಿಲೇಶನ್ಶಿಪ್ನಲ್ಲಿ, ಅದು ಬಂದಿದೆ. ಹ್ಯೂಮನ್ ಟೆಂಡೆನ್ಸಿನೇ ಹಾಗೆ ಅಲ್ಲ, ಹ್ಯೂಮನ್ ಬಿಹೇವಿಯರೇ ಹಾಗೆ. ಸೊ ನಿಮಗೆ ದಕ್ಕಿರುವಂಥದ್ದು ಏನೇ ಆಗಿರಲಿ, ಅದು ಅದ್ಭುತವಾಗಿದೆ ನಿಮ್ಮ ಲೈಫ್ ಇವಾಗ. ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಮೇ ಬಿ ನೀವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾ ಇರ್ಬೋದು, ಮೇ ಬಿ ನೀವು ಒಳ್ಳೊಳ್ಳೆ ವಸ್ತುಗಳನ್ನ, ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ವಸ್ತುಗಳನ್ನ ಖರೀದಿ ಮಾಡ್ತಿರ್ಬೋದು, ಎಕ್ಸ್ಪೆನ್ಸಿವ್ ಫೋನ್ ಖರೀದಿ ಮಾಡಿರ್ಬೋದು, ಅಥವಾ ನೀವು ಕಾರ್ ತೊಗೊಂಡಿರ್ಬೋದು. ಸಮಥಿಂಗ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಅದನ್ನು ಅವ್ರು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಈ ವ್ಯಕ್ತಿ ಕೈಲಿ. ಅದರಿಂದಾನೇ ಆ ಇನ್ಸೆಕ್ಯೂರಿಟಿ ಮೂಡ್ತಾ ಇದೆ. ಮೊದಲಿದ್ದ ಹಂಗಿಲ್ಲ, ಮೊದಲು ಥರ ಮಾತಾಡ್ತಾ ಇಲ್ಲ. ಅದೆಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ.
ಬಿಕಾಸ್ ಅವ್ರು ಎಲ್ಲಿದಾರೋ ಅಲ್ಲೇ ಇದಾರೆ. ಅವ್ರು ನಿಂತ ನೀರು ಅಂತಾರಲ್ಲ, ಹಾಗೆ ಅವರೊಂದು ನಿಂತ ನೀರು, ಸ್ಟಾಗ್ನೆಂಟ್ ವಾಟರ್ ತರ ಆಗ್ಬಿಟ್ಟಿದ್ದಾರೆ. ಅವ್ರ ಲೈಫ್ ಅಷ್ಟು ಬೋರಿಂಗ್ ಆಗಿದೆ, ಆದ್ರೆ ನಿಮ್ಮ ಲೈಫ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅದರಿಂದಾನೇ ದಿಸ್ ಪರ್ಸನ್ ಇಸ್ ಗೆಟಿಂಗ್ ವಿಯರ್ಡ್, ಒಂಥರ ಇರಿಟೇಟೆಡ್ ಎನರ್ಜಿ. ಸೊ ಅದನ್ನ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಆದ್ರೆ ಬೇರೆ ಬೇರೆ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮನ್ನ ದೂರೋದು, ನಿಮ್ಮನ್ನ ದೂಷಿಸೋದು, ನೀನ್ ನಂಗೆ ಟೈಮ್ ಕೊಡಲ್ಲ ಅನ್ನೋದು, ನೀನ್ ಮೊದ್ಲಾಗಿಲ್ಲ. ಬೇಸಿಕ್ಲಿ ಅವರು ಅದನ್ನೇ ಹೇಳ್ತಾರೆ, ನೀನ್ ಮೊದ್ಲಾಗಿಲ್ಲ, ನೀನ್ ಮೊದ್ಲಾಗಿ ಡ್ರೆಸ್ ಮಾಡಲ್ಲ, ನೀನ್ ಮೊದ್ಲಾಗೆ ಮಾತಾಡೋದಿಲ್ಲ, ನಿನ್ ಲೈಫ್ ಸ್ಟೈಲೇ ಚೇಂಜ್. ಆ ಥರ ನಿಮ್ಮ ಲೈಫ್ ಬಗ್ಗೆನೇ ಅವರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ರೆಸೊನೇಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಹೌದಾ, ಈ ತರ ನಿಮ್ಗೆ ಅನ್ನಿಸ್ತಾ ಇದೆ, ಈ ತರ ಎಲ್ಲ ಆಗಿದ್ಯಾ, ಇತ್ತೀಚೆಗೆ ಆ ತರ ಮಾತುಕತೆಗಳಾಗಿತ್ತಾ? ಬಿಕಾಸ್ ನೀವು ಕ್ಲೂಲೆಸ್ ಆಗಿದ್ದೀರಾ, ಏನ್ ನಡೀತಾ ಇದೆ ಅಂತಾನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಈ ವ್ಯಕ್ತಿ ನಡ್ಕೊಳ್ತಾ ಇರೋದೆಲ್ಲ ನೋಡಿದ್ರೆ ದಟ್ಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ಸೊ ನನ್ನ ಫ್ಯೂಚರ್ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವ್ರು ಬದಲಾಗ್ತಾರಾ, ಇವರು ಚೇಂಜ್ ಆಗ್ತಾರಾ, ಇವರ ಯೋಚನೆ ಮುಂದೆ ಹೇಗಿರುತ್ತೆ ನಿಮ್ಮ ಬಗ್ಗೆ, ಇವರು ನಿಮ್ಮನ್ನ ಒಲಿಸ್ಕೊಳ್ತಾರ? ಬಿಕಾಸ್ ಇವಾಗಂತೂ ರಿಲೇಶನ್ಶಿಪ್ ಸರಿ ಇಲ್ಲ, ಅಫ್ಕೋರ್ಸ್, ವೆರಿ ವೆರಿ ಕ್ಲಿಯರ್. ಸೊ ಫ್ಯೂಚರ್ ಹೇಗಿರುತ್ತೆ ಅಂತ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. ಈ ವ್ಯಕ್ತಿ ನಿಮಗೆ ಸರಿ ಇದ್ದಾರಾ, ಅರ್ಹರಿದ್ದಾರಾ? ಬಿಕಾಸ್ ಅದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕಲ್ಲ. ಅವ್ರು ಅರ್ಹರಿದ್ದಾರಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಜೆಲಸಿ ರಿಲೇಶನ್ಶಿಪ್ ನಲ್ಲಿ ಬರಬಾರ್ದು, ಆದ್ರೆ ಬರ್ತಾ ಇದೆ, ವಿಚ್ ಇಸ್ ನಾಟ್ ಅ ಗುಡ್ ಸೈನ್ ಆಟ್ ಆಲ್. ನಾಟ್ ಅ ಗುಡ್ ಸೈನ್. ಹೋಗ್ತಾ ಹೋಗ್ತಾ ಇವರ ಇನ್ಸೆಕ್ಯೂರಿಟಿ ಇನ್ಕ್ರೀಸ್ ಆಗುತ್ತೆ ಅಂತಾನೆ. ಯು ಕ್ಯಾನ್ ಸಿ ದ ಫ್ಲೇಮ್. ಈ ಫ್ಲೇಮ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಸ್ಟ್ರಾಂಗ್ ಆ್ಯಂಡ್ ಎಷ್ಟು ಹೈಟೆಂಡ್ ಎನರ್ಜಿ ಅನ್ಬೋದು. ಹಾಗೆ ನೀವು ಒಂದು ಗುಡ್ ನ್ಯೂಸ್ ಅಂದ್ರೆ ನೀವು ಇನ್ನೂ ತುಂಬ ಬೆಳಿತೀರಾ ನಿಮ್ಮ ಲೈಫಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಅದನ್ನ ಇವರು ಒಂದು ಸ್ವಲ್ಪ ಜೆಲಸಿಯಾಗೆ ತಗೊಳ್ತಾರೆ. ಅದೇ ಪ್ರಾಬ್ಲಮ್ ಈ ರಿಲೇಶನ್ಶಿಪ್ನಲ್ಲಿರೋದು. ದಟ್ಸ್ ಓಕೆ. ನಾನು ನಿಮಗೆ ಸ್ವಲ್ಪ ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ಬಟ್ ಫ್ಯೂಚರ್ನಲ್ಲಿ ಇವರು ಅಂದರೆ ರೀಚ್ ಔಟ್ ಆಗುವಂಥ ಒಂದು ಪೊಸಿಷನಲ್ಲಿಲ್ಲ. ಇವ್ರಿಗೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಅವ್ರು ಟ್ರಿಗರ್ಡ್ ಆಗ್ತಾ ಇದ್ದಾರೆ. ಮಾತಾಡ್ಸೋಕೆ ಇಷ್ಟ ಆಗ್ತಾ ಇಲ್ಲ, ಯಾಕೆಂದರೆ ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮನ್ನೊಂದು ಕಾಂಪಿಟೇಟರ್ ಆಗಿ ನೋಡ್ತಾ ಇದ್ದಾರೆ. ಪ್ರೆಸೆಂಟ್ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದಾನೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಆದರೂ ಪರವಾಗಿಲ್ಲ, ದಟ್ಸ್ ಓಕೆ. ದಿಸ್ ಕೆನಾಟ್ ಬಿ ಯೋರ್ ಪ್ರಾಬ್ಲಮ್. ಇದು ನಿಮ್ಮ ಪ್ರಾಬ್ಲಮ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ನೀವೇ ದೂಷಿಸ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಬಿಕಾಸ್ ನೀವು ತುಂಬ ನೊಂದಿದ್ದೀರಾ. ನಾನು ಅದನ್ನೇ ಈ ಒಂದು ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಮಾನಸಿಕವಾಗಿ ಅಂದರೆ ನಿಮ್ಮಲ್ಲಿರೋ ನಿಮಗೆ ದೇವ್ರು ಏನೇನೋ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ರು, ಅದನ್ನ ಅನುಭವಿಸೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಪರ್ಸನ್. ಓಕೆ, ಫ್ಯೂಚರ್ನಲ್ಲಿ ರೀಚ್ ಔಟ್ ಆಗುವಂಥ ಒಂದು ಪಾಸಿಬಿಲಿಟಿ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಆ್ಯಕ್ಚುಲಿ ನೋಡ್ತಾ ಇಲ್ಲ. ಆದರೂ ಕೂಡ ನಾನು ರೀಡಿಂಗ್ ಮಾಡ್ತೀನಿ ನಿಮಗೋಸ್ಕರ. ಏನು ಬರುತ್ತೆ ಅಂತ ನೋಡೋಣ. ಸೊ ಅದು ನಿಮ್ಮ ಕ್ಯಾಂಡಲ್ ರೀಡಿಂಗ್ ಆಗಿತ್ತು. ನಿಮಗೆ ಮೆಸೇಜಸ್ ಏನಿದೆ, ನೀವು ನಂಬುವ ದೈವದಿಂದ ಏನಿದೆ ಮೆಸೇಜಸ್ ಅಂತ ನಾನು ಹೇಳ್ತೀನಿ. ಒಂದು ಒಳ್ಳೆ ವಿಷಯ ಏನಂದರೆ ಕ್ಯಾಂಡಲಿನ ಬರ್ನ್ ಆಗ್ತಾ ಇದೆ. ಸೊ ಈ ರಿಲೇಶನ್ಶಿಪ್ ಹೋಪ್ ನೋಡ್ಬೋದು. ಅಂದರೆ ಒಂದು ಹೋಪ್ ಇದೆ ಈ ರಿಲೇಶನ್ಶಿಪ್ ಸರಿ ಹೋಗೋಕ್ಕೆ. ಒಂದು ಸೆಕೆಂಡ್ ಚಾನ್ಸ್ ಅಂತ ನಾನು ನೋಡ್ತಾ ಇದ್ದೀನಿ. ಆದರೆ ಅವ್ರು ಈಗೊಂದು ಫಸ್ಟ್ ನಾಶ ಮಾಡಬೇಕು. ಅವರ ಒಂದು ಅಹಂಭಾವನೆ, ಇನ್ಸೆಕ್ಯೂರಿಟಿ, ನೆಗೆಟಿವಿಟಿನ ನಾಶ ಮಾಡ್ಕೋಬೇಕು. ಸೊ ದೈವದಿಂದ ನಿಮಗಿರುವಂಥ ಮೆಸೇಜಸ್ ಏನು ಅಂತ ನಾನು ನಿಮಗೆ ಪಿಕ್ ಮಾಡಿ ಹೇಳ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಮೂವ್ಮೆಂಟ್. ಸೊ ನಿಮ್ಮ ಲೈಫ್ ನೀವು ಮೂವ್ ಆಗಲೇಬೇಕು. ಇವ್ರಿಗೋಸ್ಕರ ನೀವು ಕಾಯೋದು, ಇವ್ರಿಗೋಸ್ಕರ ಚಿಂತೆ ಮಾಡೋದು, ಇವ್ರಿಗೋಸ್ಕರ ನಿಮ್ಮ ಪ್ಲ್ಯಾನ್ಸ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಎಲ್ಲ ಆಗಿರೋಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ನ ಒಂದು ಭಾಗ ಆಗಿರ್ತಾರೆ. ಕಮಿಟ್ಮೆಂಟ್ ಅಂತ ಕಾರ್ಡ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ನಿಮ್ಮ ಲೈಫಿಗೆ ನೀವು ಕಮಿಟ್ ಆಗಿ ಫಸ್ಟ್. ಬಿಕಾಸ್ ಇದಿಷ್ಟು ಮೆಸೇಜಸ್ ನಿಮಗೇನೆ ಆಗಿರೋದು. ಇದು ದೈವದಿಂದ ಬಂದಿರೋ ಮೆಸೇಜಸ್ ನಿಮಗೆ. ಓಕೆ, ಸೊ ನಿಮ್ಮ ಲೈಫ್ ಕಡೆಗೆ ನೀವು ಫೋಕಸ್ಡ್ ಆಗಿರಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಚೇಸ್ ಮಾಡ್ತೀನಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ನಾನು ಅವ್ರನ್ನ ಗೆಲ್ತೀನಿ ಅನ್ನುವಂಥ ಒಂದು ಹಠಕ್ಕೆ ಹೋಗಬೇಡಿ. ಬಿಕಾಸ್ ಇವ್ರು ನಿಮ್ಮನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ. ಇವ್ರು ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಪ್ರೆಸೆಂಟ್. ಬೇಕು ಅಂತಾನೆ ಮಾತಾಡದೆ ಇರೋದು, ಬೇಕು ಅಂತಾನೆ ನೋಯಿಸೋದು, ಬೇಕು ಅಂತಾನೆ ಚುಚ್ಚು ಮಾತಾಡೋ, ಇದೆಲ್ಲ ಒಳ್ಳೇದಲ್ಲ ಒಂದು ರಿಲೇಶನ್ಶಿಪ್. ಇಟ್ ಗೆಟ್ಸ್ ಟಾಕ್ಸಿಕ್. ಓಕೆ,
ಮತ್ತೆ ವೈಡ್ ಓಪನ್ ಬರ್ತಾ ಇದೆ. ಇನ್ನ ನಿಮ್ ಲೈಫ್ ತುಂಬಾ ಒಳ್ಳೆಯ ಪೊಸಿಷನ್ ನೀವು ಹೋಗ್ತೀರಾ. ಮೇ ಬಿ ನೀವೇನಾದ್ರು ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಾನು ನೋಡ್ತಾ ಇದ್ದೀನಿ ನಿಮ್ ಲೈಫಲ್ಲಿ ಸಿಗೋದು. ಸೊ ಆಂಬಿಷಿಯಸ್ ಆಗಿರಿ, ಎಲ್ಲೂ ಸ್ಟಾಪ್ ಆಗಕ್ ಹೋಗ್ಬೇಡಿ. ಐ ಆಮ್ ಸೀಯಿಂಗ್ ದಟ್ ನೀವು ತುಂಬಾ ತುಂಬಾ ಉನ್ನತ ಒಂದು ಸ್ಥಾನಕ್ಕೆ ಹೋಗ್ತಾ ಅಂದ್ರೆ ಈಕೆ ಮೇಲ್ ಹೋಗಿದ್ದಾಳೆ, ಮೌಂಟೇನ್ ಮೇಲ್ ಹೋಗಿದ್ದಾಳೆ, ಹಾಗೆ ನಿಮ್ ಲೈಫ್ ಕೂಡ ಮುಂದೆ ಹೋಗುತ್ತೆ. ಸೊ ದಟ್ ಇಸ್ ಅ ಗುಡ್ ನ್ಯೂಸ್. ಸೇಕ್ರೆಡ್ ಪೂಲ್ ಬರ್ತಾ ಇದೆ. ನೀವೊಂಥರ ಶಾಂತವಾಗಿರುವಂತಹ ಒಬ್ಬ ವ್ಯಕ್ತಿ. ನಿಮ್ಮಿಂದ ಬೇರೆಯವ್ರಿಗೆ ಹರ್ಟ್ ಆಗಕ್ ಸಾಧ್ಯನೇ ಇಲ್ಲ. ನೀವು ಬೇಕು ಬೇಕು ಅಂತ ಯಾರಿಗೂ ಬೇಜಾರ್ ಮಾಡೋದು, ಚುಚ್ಚು ಮಾತಾಡೋದು, ನೋಯಿಸೋದು ಆ ತರ ಸ್ವಭಾವದವರೇ ಅಲ್ಲ. ಸೊ ನೀವೊಂಥರ ಬ್ಲೆಸ್ಡ್ ಸೋಲ್ ಅಂತಾನು ಹೇಳ್ತೀನಿ. ಹಾಗೂ ನಿಮ್ಮ ಇಂಟೆನ್ಷನ್ಸ್ ಕೂಡ ತುಂಬಾ ಪ್ಯೂರ್ ಆಗಿದೆ. ಇಂಥ ವ್ಯಕ್ತಿ ನೀವು ಅಂತ ಹೇಳ್ತಾ ಇದ್ದೀನಿ. ಅದೇ ದೈವ ಕೂಡ ನಿಮ್ಗೆ ಕನ್ಫರ್ಮ್ ಮಾಡ್ತಾ ಇರೋದು. ಲಾಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಫೀಲ್ಡ್ ಆಫ್ ಡ್ರೀಮ್ಸ್. ನಿಮ್ಮ ಡ್ರೀಮ್ಸ್ ನ ನೀವು ಬೇರೆಯವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೋಬೇಡಿ, ಗಿವ್ ಅಪ್ ಮಾಡಬೇಡಿ ಅಂತ ಇದು ಒಂದು ನಿಮಗೋಸ್ಕರನೇ ಬಂದಿರುವಂತ ಮೆಸೇಜ್ ಆಗಿದೆ. ಸೊ ಇದೆಲ್ಲ ನಿಮಗೆ ಪರ್ಸನಲ್ ಆಗಿ ಕೊಟ್ಟಿರುವಂತ ದೈವದ ಮೆಸೇಜಸ್. ಈ ವ್ಯಕ್ತಿ ಏನ್ ಹೇಳಕ್ ಹೊರಟಿದ್ದಾರೆ, ಕೆಲವು ಮೆಸೇಜಸ್ ನಾನು ಪಿಕ್ ಮಾಡ್ತೀನಿ ನಿಮ್ಗೋಸ್ಕರ. ನೀವು ಇಷ್ಟಪಡುವಂತ ವ್ಯಕ್ತಿ, ನೀವು ಯಾವ ಪರ್ಸನ್ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ, ಯಾವ ವ್ಯಕ್ತಿಯನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ, ಅವ್ರೇನ್ ಹೇಳಬೇಕು ಅನ್ಕೊಳ್ತಾ ಇದ್ದಾರೆ ನಿಮ್ಗೆ, ಅವ್ರೇನ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಾರೆ ಅಂತಾನು ಹೇಳ್ತೀನಿ ನಿಮ್ಗೆ. ಫಸ್ಟ್ ಮೆಸೇಜ್ ಏನಾಗ್ತಾ ಇದೆ, ಪ್ಲೀಸ್ ಡೋಂಟ್ ಲೂಸ್ ಹೋಪ್ ಆನ್ ಮೀ ಆಸ್ ಐ ಆಮ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಸೊ ನಾನು ನಿಮ್ಗೆ ಹೋಪ್ ಅನ್ನುವಂಥ ಒಂದು ವರ್ಡ್ ಅವಾಗ್ಲೂ ಹೇಳಿದ್ದೆ, ಐ ರಿಮೆಂಬರ್. ಸೊ ಈಗ ಪ್ರೆಸೆಂಟ್ ಪಾಸ್ ತಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮುಗ್ದೋಯ್ತು ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಆದ್ರೆ ಇಬ್ರು ಆ ಒಂದು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಇವಾಗ ನಿಮ್ನ ಹರ್ಟ್ ಮಾಡ್ತಾ ಇದಾರೆ, ಚುಚ್ಚು ಮಾತಾಡ್ತಾ ಇದಾರೆ, ಬೇಜಾರ್ ಮಾಡ್ತಾ ಇದಾರೆ. ಅದನ್ನೆಲ್ಲ ಕೇಳೋದ್ರ ಬದಲು ಸ್ವಲ್ಪ ದೂರ ಇರೋದೇ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೆಸೇಜ್, ಐ ವಾಸಂಟ್ ಏಬಲ್ ಟು ರೆಸಿಪ್ರಿಕೇಟ್. ರೆಸಿಪ್ರಿಕೇಟ್ ಅನ್ನುವಂಥ ವರ್ಡ್ ನಾನು ನಿಮ್ಗೆ ರೀಡಿಂಗ್ ನಲ್ಲಿ ಹೇಳಿದ್ದೀನಿ. ಅದೇ ವರ್ಡ್ ಮತ್ತೆ ಬಂದಿದೆ, ಮೈ ಲವ್ ಫಾರ್ ಯು ಅಂಡ್ ಐ ರಿಗ್ರೆಟ್ ಇಟ್. ಸೊ ಅವ್ರು ಇನ್ನೂ ಒಂದೇನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ನಿನ್ನನ್ನ ಸರಿಯಾಗಿ ಟ್ರೀಟ್ ಮಾಡ್ಲಿಲ್ಲ, ನಾನು ಸರಿಯಾಗಿ ನಿನ್ನ ನಡೆಸ್ಕೋಬೇಕಾಗಿತ್ತು, ಅದಕ್ಕೆ ನನ್ಗೆ ಬೇಜಾರ್ ಆಗ್ತಾ ಇದೆ. ಹೌದು, ನನ್ಗೆ ಹರ್ಟ್ ಆಗ್ತಾ ಇದೆ, ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಕೂಡ ಅವ್ರು ಹೇಳಕ್ ಹೊರಟಿದ್ದಾರೆ. ನೆಕ್ಸ್ಟ್ ಮೆಸೇಜ್, ಐ ಆಮ್ ಕನ್ಫ್ಯೂಸ್ಡ್, ಐ ಆಮ್ ಟೋನ್ ಬಿಟ್ವೀನ್ ಮೈ ಹೆಡ್ ಅಂಡ್ ಮೈ ಹಾರ್ಟ್. ಸೊ ಅವ್ರ ತಲೆ ಒಂದು ಹೇಳ್ತಾ ಇದೆ, ಅವ್ರ ಹೃದಯ ಒಂದು ಹೇಳ್ತಾ ಇದೆ. ಸೊ ಅದೊಂಥರ ಕನ್ಫ್ಯೂಷನ್ ಇದ್ದಾರೆ ಅವರು. ನಿಮ್ಮನ್ನ ನೋಡಿದಾಗ ಚುಚ್ಚು ಮಾತು ಏನೋ ಹೇಳ್ಬಿಡ್ತಾರೆ, ಆಮೇಲೆ ರಿಗ್ರೆಟ್ ಮಾಡ್ತಾರೆ, ಬೇಜಾರ್ ಮಾಡ್ಕೊಳ್ತಾರೆ. ಆದ್ರೆ ಅವ್ರ ಮನ್ಸು ಯಾಕೆ ಹೀಗ್ ಮಾಡ್ತಾ ಇದೆ, ಯಾಕೆ ಹೀಗ್ ನಡ್ಕೊಳ್ತಾ ಇದೆ ಅಂತ ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದೆ. ಸೊ ಒಂದು ಒಳೊಳಗಡೆನೆ ಒಂದು ಹೋರಾಟದಲ್ಲಿದ್ದಾರೆ ಈ ವ್ಯಕ್ತಿ. ನೆಕ್ಸ್ಟ್ ಮೆಸೇಜ್, ಆನ್ ಅ ಸೋಲ್ ಲೆವೆಲ್ ಐ ಕ್ಯಾನ್ ಫೀಲ್ ಯು ಆರ್ ದ ಓನ್ಲಿ ಒನ್ ಫಾರ್ ಮೀ. ನಿಮ್ಮನ್ನ ಅವ್ರು ಬೇರೆಯವ್ರ ಜೊತೆ ನೋಡಕ್ ಇಷ್ಟಪಡೋದಿಲ್ಲ, ಅದು ಇನ್ನೊಂದು ಪ್ರಾಬ್ಲಮ್ ಇವ್ರದ್ದು. ಪೊಸೆಸಿವ್ ಆಗಿರುವಂತಹ ವ್ಯಕ್ತಿ ಇವರು. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ನಿಮ್ನ, ಅದೆಲ್ಲ ಮೈಂಡಲ್ಲಿ ಇಲ್ಲ ಆ ವ್ಯಕ್ತಿಗೆ. ಸೊ ಬೇಸಿಕ್ಲಿ ಲೆಟ್ಸ್ ಸಿ ಆ ಟೈಮ್ ಫ್ರೇಮ್ನು ನಾನು ಹೇಳ್ಬಿಡ್ತೀನಿ ಬಿಕಾಸ್ ಆಫ್ ಯೋರ್ ಕ್ವೆಶನ್. ಯಾಕಂದ್ರೆ ನಿಮಗೂ ಒಂದು ಕ್ವೆಶನ್ ಇರುತ್ತೆ, ಈ ವ್ಯಕ್ತಿ ಯಾವಾಗ ಬರ್ತಾರೆ ನಿಮ್ಮ ಲೈಫಿಗೆ. ಬಿಕಾಸ್ ಐ ಆಮ್ ಆಲ್ಸೋ ಗೆಟಿಂಗ್ ಕ್ಯೂರಿಯಸ್. ನನಗೂ ಇವಾಗ ಒಂದು ಕ್ಯೂರಿಯಾಸಿಟಿ ಇದೆ, ಈಗ ಮುಂದೆ ಏನಾಗುತ್ತೆ, ಈ ಒಂದು ಸ್ಟೋರಿ ಹೇಗಿರುತ್ತೆ ಮುಂದೆ ನಿಮಗೋಸ್ಕರ ನಾನು ರೀಡಿಂಗ್ ಮಾಡ್ತಿದ್ದೀನಿ. ರಿಲೇಶನ್ಶಿಪ್ ಬಗ್ಗೆ ಇನ್ನೇನಿದೆ ತಿಳ್ಕೊಳ್ಳುವಂಥದ್ದು, ಮುಂದೆ ಏನಾಗುತ್ತೆ, ಅವ್ರು ಯಾವಾಗ ರೀಚ್ ಔಟ್ ಆಗ್ತಾರೆ, ಈ ಒಂದು ಪ್ರಶ್ನೆಗೆ ಉತ್ತರ ನಾನು ನೋಡ್ತೀನಿ. ಡೆತ್ ಬಂದಿದೆ. ಪ್ರೆಸೆಂಟ್ ಎಷ್ಟೋ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು, ಬ್ಲಾಕ್ ಸಿಚುವೇಶನ್ ಇರ್ಬೋದು. ಸೊ ಆ ಡೆತ್ ಕಾರ್ಡ್ ಇಸ್ ಲೈಕ್ ಎಂಡ್ ಅಂತ ಒಂದು ಸಿಚುವೇಶನ್ ನ ಇಬ್ರು ಅನುಭವಿಸ್ ಆಗಿದೆ. ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಒಂದು ನಿಮಗೇನೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು, ಅಥವಾ ಅವ್ರಿಗೂ ಕೂಡ ರೀಚ್ ಔಟ್ ಆದ್ರೆ ಒಳ್ಳೇದು ಮಾಡ್ಲಾ, ಆ ತರ ಒಂದು ಗೊಂದಲದಲ್ಲಿದ್ದಾರೆ. ಆದ್ರೆ ಅವ್ರು ಇನ್ನ ಯಾವುದೇ ರೀತಿಯಾದ ಆಕ್ಷನ್ ತಗೊಂಡಿಲ್ಲ. ಆದ್ರೆ ನಿಮಗೆ ಸ್ಟ್ರಾಂಗ್ ಆಗಿ ನಾನೇ ಸೋತ್ ಬಿಡ್ತೀನಿ ಏನಿವಾಗ, ಆ ತರ ನೀವು ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಪ್ರೆಸೆಂಟ್ ಏನು ಆ ತರದೊಂದು ಆಕ್ಷನ್ ತಗೊಳಕ್ ಹೋಗ್ಬೇಡಿ. 8 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇನ್ನ 2 months ಡಿಫಿಕಲ್ಟ್ ಆಗಿರುತ್ತೆ ಈ ರಿಲೇಶನ್ಶಿಪ್. ಓಕೆ, 2 months, ಇವಾಗಿಂದ 2 ತಿಂಗಳು ಕಷ್ಟವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೋವು. 8 ಆಫ್ ಸ್ಪೋರ್ಟ್ಸ್ ಇಸ್ ಆಲ್ ಅಬೌಟ್ ಪ್ರಾಬ್ಲಮ್ಸ್ ಅಂಡ್ ಸ್ಟ್ರಗಲ್ಸ್. ಅದಾದ ನಂತರ 2 months ಆದ ನಂತರ ಒಂದ್ ಸ್ವಲ್ಪ ಈಸಿ ಅಂಡ್ ಸಾಫ್ಟರ್ ಆಗಿದೆ ಎನರ್ಜಿ, ವಿಚ್ ಇಸ್ ಅ ಗುಡ್ ಸೈನ್. 3 ಆಫ್ ಕಪ್ಸ್ ಇಸ್ ಗಿವಿಂಗ್ ಎನ್ ಇಂಡಿಕೇಶನ್ ಸರಿ ಹೋಗುತ್ತೆ, ಆದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ನೀವು ಆರಾಮಾಗಿರಿ, ನಿಮ್ಮ ಲೈಫ್ ಕಡೆಗೆ ನೀವು ಗಮನ ಕೊಡಿ. ನಿಮ್ಗೇನ್ ಬೇಕೋ, ನಿಮ್ಗೇನ್ ಇಷ್ಟನೋ ಅಂಥ ವಿಷಯಗಳನ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಆದಷ್ಟು ಆಚೆ ಹೋಗುವಂಥದ್ದು, ಒಳ್ಳೆ ಟೈಮ್ನ, ಕ್ವಾಲಿಟಿ ಟೈಮ್ನ ನೀವು ಇಷ್ಟಪಡುವಂಥ ಜನರ ಜೊತೆ ಸ್ಪೆಂಡ್ ಮಾಡುವಂಥದ್ದನ್ನ ಮಾಡಬೇಕು. ಔಟ್ಕಮ್ ಏನ್ ಬರುತ್ತೆ, 6 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ
ಬೇಸಿಕ್ಲಿ ಇವ್ರು ರೀಚ್ ಔಟ್ ಆಗೋದು 2 ತಿಂಗಳ ಒಳಗಡೆನೆ ರೀಚ್ ಔಟ್ ಆಗ್ಬೇಕು. ಓಕೆ, ಇವ್ರು 2 ತಿಂಗಳ ಒಳಗಡೆ ರೀಚ್ ಔಟ್ ಆಗ್ಲಿಲ್ಲ ಅಂದ್ರೆ, ಅವ್ರು ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ, ಅವರು ಸಾರಿ ಕೇಳೋದು ಅಥವಾ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳುವಂತ ಒಂದು ಎಫರ್ಟ್ಸ್ ಹಾಕ್ಲಿಲ್ಲ ಅಂದ್ರೆ, ನೀವು ಇವ್ರನ್ನ ಕಂಪ್ಲೀಟ್ ಆಗಿ ನಿಮ್ ಲೈಫ್ ಇಂದ ಕ್ಲೋಸ್ ಮಾಡಬೇಕು. ಹೌದು, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲದಕ್ಕೂ ಒಂದು ಡೆಡ್ ಲೈನ್ ಅಂತ ಇರುತ್ತೆ. ಕೆಲವರು ಇಲ್ಲ ಇಲ್ಲ ನಾನು ತುಂಬಾ ದಿನ ಕಾಯ್ತೀನಿ. ನೀವು ತುಂಬಾ ದಿನ ಕಾಯೋದಲ್ಲ, ನಿಮ್ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಆಪರ್ಚುನಿಟೀಸ್ ನ ನೀವು ಲೂಸ್ ಮಾಡ್ಕೊಳ್ತೀರಾ. ಒಳ್ಳೆ ಪಾರ್ಟ್ನರ್ ಮುಂದೆ ಯಾರು ಬರ್ತಾರೋ ಏನೋ ಅವ್ರನ್ನೂ ನೀವು ಲೂಸ್ ಮಾಡ್ಕೊಂತೀರಾ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ. ಸೊ ಅಕಾರ್ಡಿಂಗ್ ಟು ಟ್ಯಾರೋ ಏನ್ ನಾನು ಹೇಳ್ತಿದ್ದೀನಿ ಅಂದ್ರೆ, ವಿತಿನ್ 2 months ಈ ವ್ಯಕ್ತಿ ಬರಬೇಕು. ಬರ್ಲಿಲ್ಲ ಅಂದ್ರೆ ಅಗೇನ್ ಈ ವ್ಯಕ್ತಿಯ ಅಹಂಭಾವನೆ, ಇನ್ಸೆಕ್ಯೂರಿಟಿ, ನೆಗೆಟಿವಿಟಿ, ಟಾಕ್ಸಿಕ್ ಬಿಹೇವಿಯರ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ಅವ್ರು ಏನ್ ಮಾಡಿದ್ರು ನಾನು ಜಗ್ಗಲ್ಲ, ನಾನು ಬಗ್ಗಲ್ಲ ಅನ್ನುವಂಥ ಒಂದು ಮೊಂಡು ಭಾವನೆಯಲ್ಲಿರುವಾಗ ನೀವು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಆಫ್ಟರ್ 2 months ನೀವು ಡಿಸಿಷನ್ ತಗೊಳ್ಳೇಬೇಕು, ಕಟ್ ಆಫ್ ಮಾಡಲೇಬೇಕು, ಹಾಗೂ ನೋ ಕಾಂಟ್ಯಾಕ್ಟ್ ನಿಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಇಟ್ಕೋಬೇಕು. ಈಗಲೂ ಹಾಗೆ ಫಾಲೋ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ವಿತಿನ್ 2 months ಈ ವ್ಯಕ್ತಿ ಬರ್ತಾರೆ. ಬರ್ಲಿಲ್ಲ ಅಂದ್ರೆ ದೊಡ್ಡ ನಮಸ್ಕಾರ ಹಾಕಿ ಚಾಪ್ಟರ್ನ ಕ್ಲೋಸ್ ಮಾಡಿ ಮೂವ್ ಆನ್ ಆಗಿ. ಅಕಾರ್ಡಿಂಗ್ ಟು ರೈಟ್ ನೌ ಟ್ಯಾರೋ ಹಂಗೆ ಬರ್ತಾ ಇದೆ. ಓಕೆ, I hope this video was helpful. Take care. Namaskara. Thank you.